Thank you so much for watching this video. And ಇವಾಗ ನಾವು ನೋಡ್ತಾ ಇರೋದು ಜರ್ದೋಸಿ ಲೋಡಿಂಗ್ ವರ್ಕ್. ಎಲಿಫೆಂಟಲ್ಲಿ ಜರ್ದೋಸಿ ಲೋಡಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ಈ ಥರ ಜರ್ದೋಸಿ ಲೋಡಿಂಗ್ ವರ್ಕ್ ಮಾಡಬೇಕಾದ್ರೆ ನಾವು ಫಸ್ಟ್ ಜರ್ದೋಸಿನ ಸ್ಮಾಲ್ ಪೀಸಸ್ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಜರ್ದೋಸಿ ಲೋಡಿಂಗ್ನ ನಾವು ಮಾಡಬೇಕು. ಫಸ್ಟ್ ಆ ಶೇಪ್ ಹೆಂಗಿದೆಯೋ ಕೆಳಗಡೆಯಿಂದ ಕ್ರಾಸಲ್ಲಿ ಹಾಕ್ಕೊಂಡು ಬರಬೇಕು. ಆಮೇಲೆ ಆ ಶೇಪ್ ಹೆಂಗೆ ಬರುತ್ತೋ ಹಂಗೆ ಸ್ಟ್ರೈಟಾಗಿ ಮಾಡ್ಕೊಂಡು ಜರ್ದೋಸಿ ಲೋಡಿಂಗ್ ಮಾಡ್ಬೋದು. ನಾವು ಸೀವಿಂಗ್ ನೀಡಲಲ್ಲಿ ಮಾಡ್ತೀವಿ. ಈ ಜರ್ದೋಸಿನ ಈ ಥರ ಸ್ಟ್ರೈಟ್ ಲೋಡಿಂಗ್ ಬರುತ್ತೆ, ಕ್ರಾಸ್ ಲೋಡಿಂಗ್ ಬರುತ್ತೆ ಅಂದರೆ ನಾವು ಸೀವಿಂಗ್ ನೀಡಲಲ್ಲೇ ಮಾಡಬೇಕು. ಯಾಕಂದರೆ ಆರಿ ನೀಡಲಲ್ಲಿ ಅಷ್ಟೊಂದು ಫಿನಿಶಿಂಗ್ ಬರಲ್ಲ, ಅದಕ್ಕೆ ನಾವು ಸೀವಿಂಗ್ ನೀಡಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಜರ್ದೋಸಿನೂ ಸೇಮ್ ಸೈಜ್, ಆ ಸೈಜ್ ಎಷ್ಟಿದೆಯೋ ಅಷ್ಟೇ ಆಗಬೇಕು, ಆವಾಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮ್ದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದ್ರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಲಿಂಕಲ್ಲಿರುತ್ತೆ, ನೀವು ಅದಕ್ಕೆ DM ಮಾಡ್ಬೋದು. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್, ನೀವು ಬಿಗಿನರ್ಸ್ ಯಾರಾದರೂ ಕಲಿತಾ ಇದ್ದೀರಾ ಆದರೆ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈ ಜರ್ದೋಸಿ ಲೋಡಿಂಗ್ ಕೆಳಗಡೆಯಿಂದ ಆ ಸೈಜ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ, ಚಿಕ್ಕದು ದೊಡ್ಡದು. ಯಾಕಂದರೆ ಆ ಸ್ಪೇಸ್ ಎಷ್ಟಿದೆಯೋ ಜರ್ದೋಸಿ ಸೈಜು ಅಷ್ಟೇ ಇರಬೇಕು, ಆವಾಗಲೇ ನಿಮಗೆ ಆ ವರ್ಕ್ ನೋಡೋಕ್ಕೆ ಫಿನಿಶಿಂಗಾಗಿ ಬರುತ್ತೆ. ಇವಾಗ ಈ ಜರ್ದೋಸಿ ಲೋಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ಇದಾದಮೇಲೆ ಎಲಿಫೆಂಟ್ ಹೆಡ್ಗೆ ಬಂದ್ಬಿಟ್ಟು ನಾವು ಸೆಂಟರಲ್ಲಿ ಒಂದು ರಿಂಗ್ ಕೊಟ್ಟಿದ್ದೀವಿ. ಅದಕ್ಕೆ ಪಕ್ಕ ಬಂದ್ಬಿಟ್ಟು ಒಂದು ಜರ್ದೋಸಿ ಪೇಸ್ನಿ ವರ್ಕ್ ಅಂತೀವಿ. ಲೈಕ್ ನಾವು ಪೇಸ್ನಿ ವರ್ಕ್ ಅಂದರೆ ಈ ಬಾಡಿಯಲ್ಲಿ ಕೊಟ್ಟಿದ್ದೀವಲ್ಲ ಲೈನ್ಸ್, ಲೆಗ್ಗಲ್ಲೂ ಒಂದು ಲೈನ್ಸ್ ಕೊಟ್ಟಿದ್ದೀವಲ್ಲ, ಅದೇ ವರ್ಕ್ ಇವಾಗ ಇಲ್ಲಿ ಬರುತ್ತೆ. ಇದನ್ನು ಬಂದ್ಬಿಟ್ಟು ನಾವು ಫಸ್ಟ್ ಒಂದು ಹಾಕಬೇಕು, ನೆಕ್ಸ್ಟ್ ಇನ್ ಬಿಟ್ವೀನ್ ಹಾಕ್ಕೊಂಡು ಬರಬೇಕು. ಲೈಕ್ ಇದು ಒಂದು ಚೈನ್ ಥರ ಫಾರ್ಮ್ ಆಗುತ್ತೆ, ಹಾಗೆ ನೋಡ್ಕೊಂಡು ಬನ್ನಿ. ಇದರಲ್ಲೂ ಸೇಮ್ ಜರ್ದೋಸಿ ಒಂದೇ ಸೈಜ್ ಇರಬೇಕು. ನೀವು ಜರ್ದೋಸಿನ ಚಿಕ್ಕದು ದೊಡ್ಡದು ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಬರಲ್ಲ. ನೀವು ಜರ್ದೋಸಿ ಹೆಂಗೆ ಕಟ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ವರ್ಕ್ ಫಿನಿಶಿಂಗ್ ಬರುತ್ತೆ. ಬಿಗಿನರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇದೆಲ್ಲ ನೋಡಿ. ಜರ್ದೋಸಿ ವರ್ಕಲ್ಲಿ ಇಂಪಾರ್ಟೆಂಟ್ ಜರ್ದೋಸಿ ಕಟ್ ಮಾಡೋದು. ನೀವು ಜರ್ದೋಸಿ ಕಟ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಒನ್ಸ್ ನಿಮಗೆ ಜರ್ದೋಸಿ ಈವನಾಗಿ ಕಟ್ ಮಾಡೋಕ್ಕೆ ಬಂತು ಆದರೆ ನಿಮಗೆ ಜರ್ದೋಸಿ ವರ್ಕ್ ಫಿನಿಶಿಂಗಾಗಿ ಬರುತ್ತೆ. ನೋಡಿ, ಜರ್ದೋಸಿ ತಗೊಂಡು ಇನ್ ಬಿಟ್ವೀನ್ ಇವಾಗ ರಿವಲ್ ಸೈಡಲ್ಲಿ ಹಾಕುವಾಗ ಅದು ಕರೆಕ್ಟಾಗಿ ಪ್ಲೇಸ್ ಆಗಿಲ್ಲ ಅಂದರೆ ನೀವು ನೀಡಲ್ನ ಯೂಸ್ ಮಾಡ್ಬೋದು. ಈ ಥರ ರಿವಲ್ ಸೈಡಲ್ಲಿ ಹಾಕುವಾಗ ಅದು ಒಳಗಡೆ ಹೋಗಿ ಪ್ಲೇಸ್ ಆಗಿಲ್ಲ ಅಂದರೆ ಮುಂಚೆ ಹಾಕಿರೋದನ್ನ ನಾವು ನೀಡಲ್ನಲ್ಲಿ ಸ್ವಲ್ಪ ಪುಷ್ ಮಾಡಿ ಅದು ಒಳಗಡೆ ಈ ಥರ ಜರ್ದೋಸಿನ ಪ್ಲೇಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ಫಸ್ಟ್ ಜರ್ದೋಸಿ ಎಲ್ಲಿ ಹಾಕಿದ್ದೀರೋ ಅದು ಒಳಗಡೆಯಿಂದ ತಗೊಂಡು ಔಟ್ಸೈಡ್ ಆಗಬೇಕು. ಇವಾಗ ನೋಡಿ ಅವ್ರು ಹಾಕ್ತಾರೆ ಲಾಸ್ಟಲ್ಲಿ, ಅಲ್ಲಿ ನೋಡಿ ಈ ಥರ ನೀಡಲಲ್ಲಿ ಪುಷ್ ಮಾಡಿ ಅದರೊಳಗಡೆಯಿಂದ ತಗೊಂಡು ಔಟ್ಸೈಡ್ ಹಾಕುವಾಗ ಅದು ಫ್ಲವರ್ ಥರ ಎಂಡ್ ಆಗುತ್ತೆ, ನಿಮಗೆ ಕ್ಲೋಸ್ ಆಗುತ್ತೆ ಟೈಟ್ ಮಾಡಿದ್ರೆ. ಇವಾಗ ಅದೇ ಥರ ಪೇಸ್ಟ್ ವರ್ಕ್ ಇಲ್ಲೂ ಬರುತ್ತೆ. ಈ ಎಲಿಫೆಂಟ್ ಇವಾಗ ಗೋಲ್ಡ್ ಝರಿಯಲ್ಲಿ ಗೋಲ್ಡ್ ಜರ್ದೋಸಿ ಇರೋಕ್ಕೆ ನಿಮಗೆ ಅದು ಬಂದ್ಬಿಟ್ಟು ಒಂಥರ ಮೈಲ್ಡಾಗಿ ಕಾಣಿಸ್ತಾ ಇದೆ. ಒನ್ಸ್ ವಾಟರ್ ಫಿಲ್ಲಿಂಗ್ ಬರುತ್ತೆ. ವಾಟರ್ ಫಿಲ್ಲಿಂಗ್ ಹೆಂಗೆ ಬರುತ್ತೆ ಅಂದರೆ ಇವಾಗ ಸ್ಪೇಸಲ್ಲೆಲ್ಲ ಬಂದ್ಬಿಟ್ಟು ಸೆಲ್ಫ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ವಾಟರ್ ಫಿಲ್ಲಿಂಗ್ ಮಾಡುವಾಗ ಅವಾಗ ನಿಮ್ಗೆ ಆ ಎಲಿಫೆಂಟ್ ಬಂದ್ಬಿಟ್ಟು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಯಾಕಂದರೆ ಕಲರ್ ಸಿಲ್ಕ್ ಥ್ರೆಡ್ ಬರುತ್ತೆ. ಆ ಕಲರ್ ಸಿಲ್ಕ್ ಥ್ರೆಡ್ ಬರುವಾಗ ಈ ಎಲಿಫೆಂಟ್ ಬಂದ್ಬಿಟ್ಟು ನಿಮಗೆ ಹೈಲೈಟ್ ಚೆನ್ನಾಗಾಗುತ್ತೆ. ತೋರಿಸ್ತೀನಿ ರೀ, ಈ ಥರ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಈ ಥರ ಕಲರಲ್ಲಿ ಫಿಲ್ಲಿಂಗ್ ಬರುತ್ತೆ. ಫಿಲ್ಲಿಂಗ್ ಬರುವಾಗ ಗೋಲ್ಡ್ ಕಲರ್ ಎಲಿಫೆಂಟ್ ಚೆನ್ನಾಗಿ ಹೈಲೈಟ್ ಆಗುತ್ತೆ. ನೋಡಿ, ಸೇಮ್ ಸ್ಟಿಚ್ ಬಂದ್ಬಿಟ್ಟು ಇಲ್ಲೂ ಬರುತ್ತೆ. ಈ ಪೇಸ್ಟ್ ವರ್ಕ್ ಬಂದ್ಬಿಟ್ಟು ಎಲಿಫೆಂಟಲ್ಲಿ ಇಲ್ಲೂ ಬರುತ್ತೆ ಆ ಸ್ಟಿಚ್. ಈ ಜರ್ದೋಸಿ ಏನಾದರೆ ಸೈಜ್
ಈವನ್ ಆಗಿ ಸೈಜ್ ಕಟ್ ಮಾಡಿದ್ರೆ ನಿಮ್ಮ ವರ್ಕ್ ನೀಟಾಗಿ ಬರುತ್ತೆ. ಈ ಸ್ಟಿಚ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸ್ಲೀವ್ಸ್, ಬಾರ್ಡರಲ್ಲಿ, ನೆಕ್ಕಲ್ಲಿ, ಎಲ್ಲಿ ನಿಮಗೆ ಸ್ಟಿಚ್ನ ಯೂಸ್ ಮಾಡ್ಕೋಬೋದು ಅಲ್ಲಿ ಯೂಸ್ ಮಾಡ್ಕೋಬೋದು. ಆದರೆ ಆ ಗ್ಯಾಪ್ ಮಾತ್ರ ಈವನ್ ಆಗಿ ತಗೋಬೇಕು. ಫಸ್ಟ್ ತಗೊತೀವಲ್ಲ ಕೆಳಗಡೆ, ಆ ಗ್ಯಾಪ್ನ ಈವನ್ ಆಗಿ ತಗೊಂಡು ಇನ್ ಬಿಟ್ವೀನ್ ಸೆಂಟರಲ್ಲಿ ಪ್ಲೇಸ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ನಿಮಗೆ ರೆಗ್ಯುಲರಾಗಿ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು.